ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಡೇಲಡಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಈಚಲಬೊಮ್ಮನಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ 16 ರಂದು ಬುಧವಾರ ಸಾಯಂಕಾಲ ಬೆಳಗಿನ ಜಾವ 5:45 ಸಮಯದಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸೇರಿ ಸುರಿದ ಭಾರಿ ಮಳೆಗೆ ಪಿ. ಯಮನೂರು ಸಾಬ್ ಇವರು 3 ಎಕರೆ ಪಪಾಯಿ ತೋಟಗಾರಿಕೆ ಬೆಳೆಯನ್ನು ಬೆಳೆದಿದ್ದು, ಈ ರೈತನ ಜಮೀನು ಕುಪ್ಪನಕೇರಿ ಕಂದಾಯ ಗ್ರಾಮಕ್ಕೆ ಸೇರಿದ್ದು ಸರ್ವೆ ನಂಬರ್ 360 ಆಗಿದ್ದು, ಈ ಜಮೀನಿನಲ್ಲಿ ಬೆಳೆಯ ಫಲವು ಬಂದಿದ್ದು ಕೈಸೇರುವ ಹಂತದಲ್ಲೇ ಪ್ರಕೃತಿಯ ವಿಕೋಪಕ್ಕೆ ನಾಶ ಆಗಿರುವುದಕ್ಕೆ ಯಮನೂರು ಸಾಬ್ ರೈತನು ತಾನು ಬೆಳೆದ ಫಲಕ್ಕೆ ಸರಿಸುಮಾರು 4 ರಿಂದ 5 ಲಕ್ಷಕ್ಕೂ ಹೆಚ್ಚಾಗಿ ಬೆಳೆಗೆ ಖರ್ಚು ಮಾಡಿದ್ದೇನೆ ಹಾಗೂ 3 ಎಕರೆ ಜಮೀನಲ್ಲಿ ಕನಿಷ್ಠ 2500 ಗಿಡಗಳನ್ನು ನೆಟ್ಟಿದ್ದು ಪ್ರತಿ ಗಿಡದಿಂದ ಕನಿಷ್ಠ 1.50 ಕ್ವಿಂಟಲ್ನಷ್ಟು ಫಲ ಬಂದಿದ್ದು, ಬುಧವಾರ ರಂದು ಸುರಿದ ಗಾಳಿ ಮಳೆಗೆ ಸಂಪೂರ್ಣವಾಗಿ 2500 ಪಪಾಯಿ ಗಿಡಗಳು ನೆಲಕುರುಳಿ ಎಲ್ಲಾ ಫಲವು ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ ಎನ್ನುವ ಗಾದೆಯಂತೆ ಈ ಬಡ ರೈತನ ಕೊರಳಿಗೆ ಪ್ರಕೃತಿಯಿಂದ ಸಂಪೂರ್ಣವಾಗಿ ಪಪಾಯಿ ತೋಟವು ನಾಶವಾಗಿರುವುದಕ್ಕೆ ಯಮನೂರ್ ಸಾಬ್ ಹಾಗೂ ಕುಟುಂಬಸ್ಥರು ಹೊಲದಲ್ಲಿ ಬೆಳೆದ ಪಪಾಯ ನೆಲಕುರುಳಿರುವ ಗಿಡಗಳನ್ನು ಕಂಡು ಕಣ್ಣೀರು ಇಡುತ್ತಾ ತಮ್ಮ ಹಳಲನ್ನು ನಮ್ಮ ಸುದ್ದಿ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ವತಿಯಿಂದ ಪ್ರಕೃತಿ ವಿಕೋಪದ ಅಡಿಯಲ್ಲಿ ನಾಶವಾಗಿರುವ ಈ ಪಪ್ಪಾಯಿ ತೋಟಕ್ಕೆ ಸರ್ಕಾರದಿಂದ ಪರಿಹಾರ ಕೊಡುವಂತೆ ತಮ್ಮ ಹಳಲನ್ನು ಹೇಳಿಕೊಂಡಿರುತ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಈಡಿಗರ ಸಂತೋಷ್ ಇವರು ಸಹ ಈ ರೈತರ ಪರಿಸ್ಥಿತಿಯನ್ನು ತಮ್ಮ ಗ್ರಾಮದ ರೈತರ ಕುರಿತು ನಮ್ಮ ಸುದ್ದಿ ವಾಹಿನಿಗೆ ತಿಳಿಸಿರುತ್ತಾರೆ. ಈ ವಿಷಯವನ್ನು ತಿಳಿದ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಭೂಮಿಯಲ್ಲಿ ನೀವು ಬೆಳೆದ ಫಲವು ನಷ್ಟವಾಗಿರುವ ಕುರಿತು ಮೇಲಿನ ಅಧಿಕಾರಿಗಳಿಗೆ ತರುವುದಾಗಿ ತಿಳಿಸಿರು. ಹಾಗೆ ಪರಿಶೀಲಿಸಿ ಕಚೇರಿಗೆ ಪರಿಹಾರದ ಅರ್ಜಿ ಸಲ್ಲಿಸುವಂತೆ ತಿಳಿಸಿರುತ್ತಾರೆ. ಹಾಗೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಹ ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿ ಪಾಪಯಿ ಗಿಡಗಳು ನೆಲಕ್ಕೆ ಉರುಳಿರುವ ಹಾಗೂ ಮಳೆಗಾಳಿಗೆ ನಷ್ಟದ ಕುರಿತು ಬರೆದುಕೊಂಡು ಹೋಗಿದ್ದಾರೆ ಎಂದು ಯಮನೂರು ಸಾಬ್ ರೈತನು ತಿಳಿಸಿರುತ್ತಾರೆ. ಆದರೆ ಅದು ಏನೇ ಇರಲಿ, ಮಾನ್ಯ ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರ್ ಅಹಮದ್ ಖಾನ್ ರವರು ಸಂಬಂಧಪಟ್ಟಂತಹ ಸಚಿವರ ಸಮ್ಮುಖದಲ್ಲಿ ಚರ್ಚಿಸಿ ಹಿಂದುಳಿದ ತಾಲೂಕಿನ ಬಡ ರೈತರ ಕಣ್ಣುರಿಸುವ ಕೆಲಸ ಹಾಕಬೇಕಾಗಿದೆ. ಆದ್ದರಿಂದ ರೈತರ ಸಂಕಷ್ಟವನ್ನು ಹರಿತು ಕೂಡ್ಲಿಗಿ ತಾಲೂಕಿನ ಮಾನ್ಯ ಶಾಸಕರಾದ NT ಶ್ರೀನಿವಾಸ್ ರವರು ಈ ಪ್ರಕೃತಿ ವಿಕೋಪದಿಂದ ನಾಶವಾಗಿರುವ ಪಪಾಯಿ ಹಣ್ಣಿನ ಗಿಡಗಳ ನಷ್ಟವನ್ನು ಸರ್ಕಾರದೊಂದಿಗೆ ಚರ್ಚಿಸಿ ಈ ಬಡ ರೈತರಿಗೆ ಪರಿಹಾರ ಸಿಗಲಿ ಎನ್ನುವುದು ರೈತರ ಬೇಡಿಕೆಯಾಗಿದೆ. ವರದಿ ವೀರೇಶ ಹೆಚ್ ನಾಗರ್. ತಮ್ಮ ಹೆಸರೇನ್ರಿ? ಯಮನೂರ್ ಸಾಬ್. ಯಾವ ಊರು ನಿಮ್ದು? ಈಚಲಬೊಮ್ಮನಹಳ್ಳಿ. ಏನ್ರಿ ಯಜಮಾನ್ರಿ, ಏನು ಇಷ್ಟೆಲ್ಲ ನಷ್ಟ ಆಗಿದೆ ಇವತ್ತು ಈ ಪ್ರಕೃತಿಯಿಂದ? ತಾವು ಸರ್ಕಾರಕ್ಕೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ ನೀವು? ನಾವು ಇದನ್ನ ಕೇಳ್ಕೋಬೇಕು ಅನ್ನೋದು, ಇದೆಲ್ಲ ಕಷ್ಟ, ಗೊಬ್ಬರ, ಬೀಜ ಹೇಳ್ರಿ ಬೀಜ ಗೊಬ್ಬರ ಎಲ್ಲ ತಂದು ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸಂಬಂಧ ತೀರ್ಸಿನಂತ ಹೇಳಿ ಇಷ್ಟೆಲ್ಲ ಮಾಡಿದೀವಿ ಸರ್. ಇದು ಮಳೆರಾಯ ಬಂದು ಇನ್ನೊಂದು 8-10 ದಿನದಾಗ ಕಟಾವಾಗಬೇಕು ಅಂಥದ್ದು ಇಂಥ ಪರಿಸ್ಥಿತಿ ದೇವರು ನಮಗೆ ಕೊಟ್ಟಾನೆ. ಅದ್ರ ಹೆಚ್ಚಿಗಾಗಿ ನಿಮ್ಮನ್ನಲ್ಲಿ ಕಳೆ ಬೇಡ್ಕೊಳೋದು ಪರಿಹಾರ ಕೊಡ್ಬೇಕಂತ ಹೇಳಿ ಕೇಳ್ಕೊಂತೀನಿ ಸರ್. ಎಷ್ಟು ಎಕರೆ ಹಾಕಿದ್ರಿ ಯಜಮಾನ್? 3 ಎಕರೆ ಸರ್. ಇದು 3 ಎಕರೆ ಎಲ್ಲ ಎಷ್ಟು ಟನ್ ಆಗ್ಬೋದಾಗಿತ್ತು ರೀ? ಇದು 5 ಟನ್ ಸರ್. 500 ಟನ್. ಒಂದು 500 ಟನ್ ಆಗುತ್ತೆ. 500 ಟನ್ ಸರ್. ಒಂದು ಸಸಿಯಲ್ಲಿ ಎಷ್ಟು ಕೆಜಿ ಬರ್ಬೋದ್ರಿ ಇದು? ಮೀಸ 1.5 ಕ್ವಿಂಟಲ್ 2 ಕ್ವಿಂಟಲ್ ಐತೆ ಸರ್ ಒಂದು ಸಸಿಗೆ. ಅಷ್ಟು ಕುಂತಿದೆ. ಹೌದು ಸರ್. ಅಷ್ಟು ಫಲ ಬರಂಗ ನೀವು ಎಲ್ಲ ಖರ್ಚು ಮಾಡಿದಿರಿ? ಮಾಡಿದ್ರಿ ಸರ್. ಎಷ್ಟು ಖರ್ಚು ಮಾಡಿದಿರಿ ಯಜಮಾನ್ರಿ? ಇದಕ್ಕೆ 5 ಲಕ್ಷ ರೂಪಾಯಿ ಅಲ್ಲಿ ಇಲ್ಲಿ ಸಾಲ, ಆಕಳ ಮತ್ತೊಂದು ಮಗದೊಂದು ಮಾರಿ ಇಷ್ಟೆಲ್ಲ ಸಾಲ ಮಾಡೀನಿ ಸರ್. ಹೌದ್ರಾ? ಎಷ್ಟು ಮಂದಿ ಮಕ್ಕಳ್ರಿ ನಿಮಗೆ? ನನಗೆ 3 ಗಂಡು ಮಕ್ಕಳು ಸರ್. ಹೌದ್ರಾ? 4 ಹೆಣ್ಮಕ್ಳು. ಈಗಲೂ ಹೊಲದಲ್ಲೇ ಕೆಲಸ ಮಾಡ್ತೀರಾ? ಹೌದು ಸರ್. ನಿಮಗೆ ದುಡಿಮೆನೇ ಹೊಲ ಮತ್ತೆ ಇದೆ ಸರ್, ಇನ್ನು ಬೇರೆ ಏನಿಲ್ಲ. ನಾವು ರೈತರಾಗಿರೋದಕ್ಕಾಗಿ ಎಲ್ಲಿ ಓದಿಲ್ಲ, ನಾವು ಮತ್ತೊಂದಿಲ್ಲ, ಏನೋ ಕೇಳಕ್ಕೆ ನಮ್ಗೆ ಮಾತಾಡೋಕ್ಕೂ ಆಸ್ಪದ ಆಗಿದೆ ಸರ್. ನೀವೇ ಎಲ್ಲ ದಯವಿಟ್ಟು ಇದನ್ನ ಪರಿಹಾರ ಕೊಡ್ಬೇಕಾಗಿ ಕೇಳ್ಕೊಂಡು. ಅಧಿಕಾರಿಗಳು ಯಾರನ್ನು ಬಂದಿದ್ರ? ಯಾರು ಬಂದಿಲ್ಲ ಸರ್. ಯಾರು? ವಿಲೇಜ್ ಅಕೌಂಟ್ರಿ ಏನು ಬಂದಿರ? ವಿಲೇಜ್ ಅಕೌಂಟ್ರಿ ಬಂದ. ಈ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತ ಬಂದಿದ್ರ? ಅವ್ರು ಯಾರನ್ನ? ತೋಟಗಾರಿಕೆ ಇಲಾಖೆ ಬಂದಿದ್ರು ಸರ್. ಸಮೀವುಲ್ಲಾ ಸರ್. ಸಮೀವುಲ್ಲಾ ಸರ್ ಬಂದಿದ್ರಾ? ಏನು ಹೇಳಿದ್ರು ಅವರು? ಬರ್ತೀವಿ ಅಂತ ಇದು ಮಾಡ್ಕೊಡ್ತೀವಿ, ಪಾಣಿ ಅವನ್ನೆಲ್ಲ ಕಳಿಸ್ರಿ ಅಂತೇಳಿ. ಹೌದ್ರಾ?
ಇದು ಒಳ್ಳೇದಾಕತ್ತಂತಂದು ಇದು ಹಾಕಿದೀವಿ ಸರ್, ಹೊಲ್ದಾಗ ಕೆಲಸ ಮಾಡಕ್ಕಂತಂದು ಪಪ್ಪಳೆ ಹಾಕಿದೀವಿ ಸರ್. ಇದು ಹಿಂಗೆ ಹಾಳಾಗೈತೆ ಸರ್, ಮಳೆ ಬಂದು ಹಿಂಗೆ ಇದಕ್ಕೆ ಎಲ್ಲ ಪರಿಹಾರ ನೀವು ಮಾಡಿಕೊಡಿ ಸರ್. ನಮಗೆ ಗೊತ್ತಿಲ್ಲ, ನಾವು ಹೇಳೋಕ್ಕಾಗಲ್ಲ ಸರ್, ಇದು ನಮ್ಮ ಕೈಲಿ ಮಾತಾಡೋಕ್ಕೂ ಆಗಲ್ಲ. ನೀವೇ ಇದು ಮಾಡಿಬಿಡ್ರಿ ಸರ್. ಸರ್ಕಾರಿ ಅಧಿಕಾರಿಗಳು ನೋಡಿ ನಮಗೆ ಪರಿಹಾರ ನೀಡಿಕೊಡಿ ಸರ್. ಅಷ್ಟು ಹಾಳಾಗ್ಬಿಟ್ಟತ್ತಲ್ಲಮ್ಮ. ಎಲ್ಲ ಹಾಳಾಗ್ಬಿಟ್ಟೈತೆ ಸರ್. ನಾವು ಸಣ್ಣದಿದ್ದವರಿಗೆ ದೊಡ್ಡದವರಿಗೆ ಕಷ್ಟಪಟ್ಟಿದ್ದು ಕಳೆ ಗೊಬ್ಬರ ಒಂದು ಸರ್ತಿ ಕಳೆ ತೆಗ್ಸಿದ್ರು 20 ಮಂದಿ 30 ಜನ 10 ಸಲ ಹಿಂಗೆ ಕಳೆ ತೆಗ್ಸಿ ಸರ್. ಒಂದು ದಿನಕ್ಕೆ 10 ಜನ 20 ಜನ ನಿಂದ್ರಿಸಿ ಕಳೆ ತೆಗ್ಸಿ ಒಂದೊಂದು ಪದೇ ತಿಂಗಳಿಗೆ 2 ತಿಂಗಳಿಗೂ 15 ದಿನಕ್ಕೂ ಹಿಂಗೆ ಗೊಬ್ಬರ ಹಾಕಿ ಈಗ ಕಟ್ ಮಾಡೋ ಅನ್ನೋದ್ರಾಗ ಮಳೆರ ಹಿಂಗೆ ಮಾಡಿಬಿಟ್ಟೇನು ಸರ್. ನಮಗೆ ಪರಿಹಾರ ನೀಡ್ಕೊಡಕ್ಕೆ ಸರ್, ನಮಗೆ ಗೊತ್ತಿಲ್ಲ. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಸಕಿಲಾ ಬೇಗಂ ಸರ್. ಸಕಿಲಾ ಬೇಗಂ. ಹ್ಞೂ ಸರ್.